ಭಾಳ ಖುಷಿ ಆಯ್ತು ಸರ್. ನಮ್ಮೆಲ್ಲ ಯಡ್ರಾಮಿ ಮತ್ತು ಜೇವರ್ಗಿ ತಾಲೂಕು ಅವಳಿ ತಾಲೂಕದವ್ರು ಎರಡೂ ತಾಲೂಕದವ್ರು ಬಂದೀವಿ. ಭಾಳ ಖುಷಿ ಆಯ್ತು ಸರ್. ಈ ಮೊದಲೇ ಅವ್ರ ತಂದೆಯವರು ಧರ್ಮಸಿಂಗ್ ಸಾಹೇಬರು CM ಇದ್ದರು. ಭಾಳ 3 ಬಾರಿ ಆರಿಸಿ ಬಂದಿದ್ದರು. ಈ ಸಲ ಅವರಿಗೆ ಕ್ಯಾಬಿನೆಟ್ದಲ್ಲಿ ಕೊಟ್ಟಿದ್ದಕ್ಕಾಗಿ ಭಾಳ ಸಂತೋಷದಿಂದ ಬಂದೀವಿ ಸರ್. ಪ್ರಾಮಾಣಿಕವಾಗಿ ಮಾಡ್ತಾರೆ ಸರ್. ಅವರೆಲ್ಲ ಕೆಲಸಗಳು ಭಾಳ ಕಟ್ಟುನಿಟ್ಟಾಗಿ ನಮ್ಮ ಅಭಿವೃದ್ಧಿ ಹರಿಕಾರ ಅಂದ್ರೂ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರು ಅಂತ ಹೇಳೋಕ್ಕೆ ತಪ್ಪಾಗಲಿಕ್ಕೆ. ಅಜಯ್ ಸಿಂಗ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕಾಗಿ ಭಾಳ ನಮಗೆಲ್ಲರಿಗೂ ಸಂತೋಷ ಆಗಿದೆ ರೀ. ಜೇವರ್ಗಿ ತಾಲೂಕು ಮಂದಿಗೆ, ಯಡ್ರಾಮಿ ತಾಲೂಕು ಮಂದಿಗೆ ಭಾರಿ ಖುಷಿ ಆಗಿದೆ ಸರ್. ಮಾಡ್ತಾರೆ ಸರ್. 100% ಈಗ ಮಾಡಿದ್ದಾರೆ, ಮತ್ತು 100% ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿ ಆದಂಥ ದಿವಂಗತ ಧರ್ಮಸಿಂಗ್ ಸಾಹೇಬರ ಸುಪುತ್ರರಾದಂಥ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಸಾಹೇಬರಿಗೆ ಇವತ್ತು ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದಲ್ಲಿ ಉನ್ನತ ಸ್ಥಾನಮಾನ ಕೊಟ್ಟಿದ್ದಕ್ಕೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಜೇವರ್ಗಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಯಡ್ರಾಮಿ ಮತ್ತು ಜೇವರ್ಗಿ ತಾಲೂಕಿನ ಎಲ್ಲ ಕಾರ್ಯಕರ್ತರಿಗೆ ಇವತ್ತು ನಮ್ಮ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಸಚಿವರಾಗಿದ್ದಕ್ಕೆ ಭಾಳಷ್ಟು ಹರ್ಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಯಾಕಂದರೆ ಅಜಾತ ಶತ್ರು ಅನ್ನೋದಕ್ಕೆ ತಪ್ಪಾಗಲಿಕ್ಕಿಲ್ಲ. ಜಾತ್ಯತೀತ ನಾಯಕ, ಅಭಿವೃದ್ಧಿಯ ಹರಿಕಾರರು. ಮುಂಬರುವ ದಿನದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗುವುದಕ್ಕೆ ಯಾವುದೇ ಸಂಶಯ ಇಲ್ಲ. ಇವತ್ತು ಅವರಿಗೆ ಸಚಿವ ಸ್ಥಾನ ದೊರಕಿ ಬಂದಿದ್ದಂದರೆ ಅವರ ನಿಷ್ಠೆ ಮತ್ತು ಅವರ ಪ್ರಾಮಾಣಿಕತೆಗೆ ಸಚಿವ ಸ್ಥಾನ ದೊರಕಿ ಬಂದಿದೆ. ಇದಕ್ಕಿಂತ ಮುಂಚಿತವಾಗಿ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಸಾಹೇಬರು ಹೇಳಿದರು, ದೇರ್ಸಿ ಆಯಂಗೆ ಮಗರ್ ದುರಸ್ತ್ ಹೋಗಿ ಹಂಗೆ ಅಂತಕ್ಕಂಥ ಮಾತು ಹೇಳಿದರು. ಇವತ್ತು ಆ ಪ್ರತಿಫಲ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಜನರ ಆಶೀರ್ವಾದದಿಂದ ಇವತ್ತು ಸಚಿವರಾಗಿದ್ದಕ್ಕೆ ನಮಗೆ ಭಾಳಷ್ಟು ಸಂತೋಷದ ಸಂಗತಿ ಬಂದು. ನಾವು ಗುಲ್ಬರ್ಗ ಜಿಲ್ಲೆ ಜೇವರ್ಗಿ ತಾಲೂಕಿನಿಂದ ಬಂದಿದ್ದೀವಿ. ನಮ್ಮ ಡಾಕ್ಟರ್ ಅಜಯ್ ಸಿಂಗರವರ ಮಂತ್ರಿಮಂಡಲದಲ್ಲಿ ಸೇರ್ಪಡೆ ಆದದಕ್ಕಾಗಿ ನಮ್ಮ ತಾಲೂಕಿನ ಎಲ್ಲ ಜನತೆ 99% ಸಂತೋಷ ಪಡ್ತಾ ಇದ್ದಾರೆ. 3ನೇ ಸಲ ಅವರು ಶಾಸಕರಾದ್ರೂ ಕೂಡ ಅವರಿಗೆ ಹೆಚ್ಚಿನ ಅವಕಾಶ ಸಿಕ್ಕಿರಲಿಲ್ಲ. ದಿವಂಗತ ಧರ್ಮಸಿಂಗ್ ಸಾಹೇಬರು ಅವರು ಒಂದು ವೇಳೆ ಜೀವಂತ ಆಗಿದ್ದರೆ ಹೋದ ಸಲನೇ 2ನೇ ಸಲ ಆಯ್ಕೆ ಆದಾಗೆ ಆಗ್ತಾಯಿದ್ರು. ಆದರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಅವರನ್ನು ಗುರುತಿಸಿಕೊಂಡು ದಿವಂಗತ ಧರ್ಮಸಿಂಗ್ ಸಾಹೇಬರ ಮಗ ಅಂತ ಹೇಳಿಬಿಟ್ಟು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಎಲ್ಲರೂ ಕೂಡ ಇವರ ಒಂದು ಕೆಲಸ ಕಾರ್ಯಗಳನ್ನು ಗುರುತಿಸಿ ಇವರು 3ನೇ ಸಲ ಆಯ್ಕೆ ಆದ ಸಲುವಾಗಿ ಹೆಚ್ಚಿನ ಜನಬೆಂಬಲ ಇವರ ಪರವಾಗಿದ್ದ ಸಲುವಾಗಿ ಇವರಿಗೆ ಹೆಚ್ಚಿನ ಒಂದು ಜನಬೆಂಬಲ ಇದೆ. ಪಕ್ಷಕ್ಕೆ ಇವರಿಂದ ಪ್ಲಸ್ ಪಾಯಿಂಟ್ ಆಗ್ತು ಅಂತ ಹೇಳಿಬಿಟ್ಟು ಇವರನ್ನು ಮಂತ್ರಿ ಮಂಡಲದಲ್ಲಿ ಭಾಳಷ್ಟು ಪ್ರಯತ್ನ ಮಾಡಿ ಇವರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅನಂತ ಕೋಟಿ ನಮನಗಳನ್ನು ನಾನು ಜೇವರ್ಗಿ ತಾಲೂಕದ ವತಿಯಿಂದ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ನಮ್ಮ ಪಕ್ಷದ ವರಿಷ್ಠರಾದಂಥ ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಪ್ರಿಯಾಂಕ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಿರ್ಬೋದು, ಇವರೆಲ್ಲರ ಪ್ರಯತ್ನದಿಂದ ಅದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಜೊತೆಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಭಾಳಷ್ಟು ಮಾಸ್ ಲೀಡರ್ ಅವರು. DK ಶಿವಕುಮಾರ್ನು ಕೂಡ ಭಾಳಷ್ಟು ಪಕ್ಷಕ್ಕಾಗಿ ಹೋರಾಟ ಮಾಡಿದವರು. 9 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಕೆಲಸ ಮಾಡಿ ಎಲ್ಲ ಕಾರ್ಯಕರ್ತರ ನಾಡಿ ಮಿಡಿತವನ್ನು ಬಲ್ಲವರು ಯಾರಾದರೂ ಆಗಿದ್ದರೆ ಅದು DK ಶಿವಕುಮಾರ್ ಅವರು, ಪ್ರೆಸೆಂಟ್ ಮುಖ್ಯಮಂತ್ರಿಗಳು. ಈ ಒಂದು ಕಾರಣಕ್ಕಾಗಿ ಇವತ್ತು ನಮಗೇನು ಒಂದು ಅವಕಾಶ ಕೊಟ್ಟಿದ್ದಾರೆ. ಅವಕಾಶದ ಜೊತೆಗೆ ನಮ್ಮ ಜೇವರ್ಗಿ ತಾಲೂಕಿನ ಎಲ್ಲ ಜನತೆಯ ಆಸೆ ಆಕಾಂಕ್ಷೆಗಳಿಗೆ ಈಡೇರಿಸುವಂಥ ಒಂದು ಪ್ರಯತ್ನ ಕಾಂಗ್ರೆಸ್ ಪಕ್ಷ ಮಾಡಿದ್ದಕ್ಕಾಗಿ ಆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರಿಗೆ, ಮೇಡಮ್ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ ಎಲ್ಲರಿಗೂ ಕೂಡ ಅನಂತ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ನಾವು DK ಶಿವಕುಮಾರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇವೆ. ನಮ್ಮ ಡಾಕ್ಟರ್ ಅಜಯ್ ಸಿಂಗ್ ಅವರು ಭಾಳಷ್ಟು ಚಟುವಟಿಕೆಯುಳ್ಳವರು, ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡೋರು, ನಿರಂತರವಾಗಿ ತಾಲೂಕಿನ ಎಲ್ಲ ಜಾತಿ ಜನಾಂಗದವರ ಪರವಾಗಿ ಹೋರಾಟ ಮಾಡೋರು, ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದರ ಜೊತೆಗೆ ಒಳ್ಳೆಯ ಒಂದು ಖಾತೆಯನ್ನು ಕೊಟ್ಟು ನಮ್ಮ ಜನಗಳಿಗೆ ಅನುಕೂಲ ಆಗಂತೆ ಏನು 15 ವರ್ಷಗಳ ಕಾಲ 2 ಪೀರಿಯಡ್ ಏನು ಮಿಸ್ ಆಗಿದ್ದಲ್ಲ, ಈ ಒಂದು ಅವಕಾಶ ಸಿಕ್ಕಾಗ ಒಳ್ಳೆಯ ಒಂದು ಪ್ರಗತಿಪರವಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಒಳ್ಳೆಯ ಖಾತೆಯನ್ನು ಕೊಟ್ಟದ್ದಾದರೆ ನಿಜವಾಗಲೂ ಕೂಡ ಜನತೆ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವುದರಲ್ಲಿ 2 ಮಾತಿಲ್ಲ. ನಮ್ಮ ಡಾಕ್ಟರ್ ಅಜಯ್ ಸಿಂಗರ್ ಅಂತಂದರೆ ನಮ್ಮ ಜೇವರ್ಗಿ ತಾಲೂಕಿನ ಒಂದು ಏನಂತೀವಿ ಆತ್ಮ, ಜೇವರ್ಗಿ ತಾಲೂಕಿನವರ ಎಲ್ಲರ ಉಸಿರು ಅನ್ನುವಂಥ ರೀತಿಯಲ್ಲಿ ಅವರು ನಡ್ಕೊಂಡು ಬಂದಿದ್ದಾರೆ. ಅವರಿಗೆ ಇವಾಗ ಅವಕಾಶ ಕೊಟ್ಟ ಸಲುವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ. ನಾವು ಜೇವರ್ಗಿ ತಾಲೂಕಿನ ಚಂದ್ರಶೇಖರ ಹರ್ನಾಳ್ XZP ಮೆಂಬರ್ ಅಂತ ಹೇಳಿಕೆ ತಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ಹುನಗುಂದ ತಾಲೂಕು ವಿಜಯಾನಂದ ಕಾಶ್ಯಪ್ನವ್ರ ಕಡೆಯಲ್ಲ. ಹುನಗುಂದ ತಾಲೂಕಿನ ದಿಟ್ಟ ನಾಯಕ, ಬಡವರ ಬಂಧು,
ಆಮೇಲೆ ಇಡೀ ತಾಲೂಕಿಗೆ ಕಾಂಗ್ರೆಸ್ ಪಕ್ಷ ಉಳಿಸಿದವರು ಕಾಶಪ್ಪನವರು, ಅವ್ರ ತಂದೆಯವರು ತಾಲೂಕು ಪಂಚಾಯತಿ ಅಧ್ಯಕ್ಷರು ಹಾಗೂ ಅವ್ರ ತಾಯಿಯವರು ಜಿಲ್ಲಾ ಪಂಚಾಯತ್ ಮೆಂಬರು ಮತ್ತು ಅವ್ರ ತಂದೆಯವರು ಶಾಸಕರು, ಮಿನಿಸ್ಟ್ರು. ಆಮೇಲೆ ಸತತವಾಗಿ ಬಡವರಿಗಾಗಿ ಹೋರಾಟ ಮಾಡಿ ಪಕ್ಷ ಉಳಿಸಂತ ಬಂದವರು. ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ನಮ್ಮ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ, ರಾಹುಲ್ ಗಾಂಧೀಜಿಯವರಿಗೆ, ಖರ್ಗೆ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಹುನಗುಂದ ತಾಲೂಕಿನ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅವರು ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ನಮ್ಮ ತಾಲೂಕು ಮತ್ತು ನಮ್ಮ ಜಿಲ್ಲಾ ಅಭಿವೃದ್ಧಿ ಆಗುತ್ತಂತೇಳಿ ನಾನು ಸಂತೋಷ ವ್ಯಕ್ತಪಡಿಸ್ತೀನಿ. ಅವ್ರ ತಂದೆಯವರ ಹಾದಿಯಲ್ಲೇ ನಡೀತಾರೆ. ಅವರು ಬಡವರ ಬಂದು, ದೀನದಲಿತರ ಬಂದು, ಜನಪರ ಕೆಲಸ ಮಾಡೋಂಥವ್ರು, ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಯಾರ. ನಮ್ಮ ಪಂಚಮ ಶಾಲೆ ಆಗಲಿ ಸರ್ವ ಸಮಾಜದ ಅಭಿಮಾನಿಗಳು, ಜಾತಿಯಿಂದ ಪಂಚಮ ಶಾಲೆಯವರಾದರೂ ಸರ್ವ ಸಮಾಜದ ಬಗ್ಗೆ ಹೋರಾಟ ಮಾಡಿದವರು, ಸರ್ವ ಸಮಾಜದ ಬಗ್ಗೆ ಅತ್ಯಂತ ಗೌರವದಿಂದ ಇರ್ತಕ್ಕಂಥ ಶಾಸಕರು ಇವರು ರಾಜ್ಯದಲ್ಲಿ ಯಾರಾದರೂ ಇದ್ದರೆ ವಿಜಯಾನಂದ ಕಾಶಪ್ಪನವ್ರು ಅಂತ ಹೇಳ್ತಾರೆ. ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಕ್ಕೆ ನಮ್ಮ ತಾಲೂಕು, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ಕೂಡ ಆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ.